ನಮಸ್ಕಾರ ಗಾಯ್ಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದಪ್ಪ ಅಂದರೆ ದಾರಿಲಿ ಒಳ್ಳೆ ಮಳೆ ಬಂದಿದೆ. ಇವತ್ತು ನೆನ್ನೆಯಿಂದ ಸಂಜೆಯಿಂದ ಮಳೆ ಗಾಯ್ಸ್, ಬೆಳಿಗ್ಗೆ ತನಕಲ್ಲೂ ಮಳೆ. ನೋಡಿ ನಮ್ಮ ಜಮೀನೆಲ್ಲ ಹೆಂಗಾಗ್ಬಿಟ್ಟಿದೆ. ಅಲ್ಲಿ ನೋಡ್ರಿ ಯಾರೋ ಬರ್ತಾವ್ರಿ, ಹಿಂದೆ ಕಾಣ್ತಾ ಇಲ್ವಾ? ಅಲ್ಲಿ ಅವನದು ಟ್ಯಾಕ್ಟ್ರಿಯಲ್ಲೇ ಉಣ್ಕೊಂಡಿತ್ತಂತೆ, ಅದಕ್ಕೆ ವ್ಯಾನ್ ತಂದ. ಏನು ಮಾಡೋದು ಹೇಳಿ. ಒಳಕ್ಕೆ ಗಾಯ್ಸ್, ಅಲ್ಲಿಂದ ಮನೆಗೆ ಹೋಗಿಂದ ದಂಗೋಳಿ ಇಟ್ಕೊಂಡ್ಬಂದಿದ್ದೀನಿ. ಮಳೆ ಬಂದಿದೆಯಲ್ಲ ನೋಡಿ ಹೆಂಗೆ ನೀರು ನಿಂತಿದೆ. ಮಳೆ ಹೊಡೆದಿರೋದು ಹಿಂಗೆ ರಾತ್ರಿ ಎಲ್ಲ ಹೊಡಿತು ಮಳೆ. ಅದಕ್ಕೆ ದಂಗೋಳಿ ಕಟ್ಟಿದ್ದೀನಿ ಮೇಯ್ಯಕ್ಕೆ. ಬದುಕಿದ್ದೀನಿ, ಎಷ್ಟಾಗುತ್ತೆ ಅಷ್ಟು ಮೇಯ್ಯೋದು. ನಾವು ಮನೆಗೆ ಇಟ್ಕೊಂಡು ಹೋಗೋದು, ಒಂದು 3 ಗಂಟೆ ಅಡ್ಡಾಡ್ಸೋದು ಅಷ್ಟೆ. ನೋಡಿ ಕಟ್ಟಿ ಗಾಯ್ಸ್, ಟೊಮೆಟೊ ಒಳಗೆ ನೋಡಿ ನೀರು ಹೆಂಗೆ ನಿಂತ್ಕೊಂಡೈತೆ, ಅರ್ಧ ಸಾಲು ನಿಂತ್ಕೊಂಡೈತಿ. ಹಂಗೆ ಮಳೆ ಬಂದಿದೆ. ಈಗ ನೋಡಿ ಹೋಗಿರೋದು ನೀರು ಮೇಲಿಂದ ಎಷ್ಟು ಫೋರ್ಸ್ ಇದೆ ಅಂತ. ಎಲ್ಲ ಮಂಕಂಡೈತೆ, ಕಾಣ್ತಿದ್ಯಾ? ಅಷ್ಟು ಫೋರ್ಸಲ್ಲಿ ಮೇಲಿಂದ ನೀರು ಐತೆ. ರಾಗಿ ಸದ್ಯ ಮಂಕಂಡಿಲ್ಲ ನೋಡ್ರಿ, ಎಲ್ಲ ಮಂಕಂಡಿಲ್ಲ ರಾಗಿ. ನಮ್ದೇನಾಯ್ತೋ ಗೊತ್ತಿಲ್ಲ. ಇಲ್ಲಿ ಮಂಕಂಡೈತೆ ನೋಡಿ, ಚೂರು ಮಂಕಂಡೈತೆ. ಅಂದರೆ ನೀರು ಎಲ್ಲೆಲ್ಲಿ ಈಗ ಮೇಲಿಂದ ಬರ್ತಾವಲ್ಲ, ನೀರು ಎಲ್ಲೆಲ್ಲ ಅಲ್ಲಿ ಮಂಕಂಡೈತೆ. ಇಲ್ಲಿ ಮಂಕಂಡೈತೆ ನೋಡ್ರಿ ರಾಗಿ ಮಂಕಂಡೈತೆ ನೋಡ್ರಿ. ಇಲ್ಲಿ ಮಂಕಂಡೈತೆ, ಇಲ್ಲಿ ನೀರು ಬಂದೈತಲ್ಲ ಹಂಗಾಗಿ ಮಂಕಂಡೈತೆ. ಇಲ್ಲಿ ನೀರು ಎಲ್ಲೆಲ್ಲಿ ಬಂದಿಲ್ಲ ಅಲ್ಲಿ ಮಂಕಂಡಿಲ್ಲ. ಫೋನ್ ಹುಷಾರು ಗಾಯ್ಸ್, ಫೋನ್ 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 ಬೀಳಿಸ್ಬಿಟ್ರೆ ಮುಗಿದ್ಕತೆ. ಇಲ್ಲಿ ಏಕಲ್ಲ ಮಂಕಂಡೈತೆ ರಾಗಿ, ನೀರು ಹೋಯ್ತಲ್ಲ ಹಂಗಾಗಿ. ನೋಡಿ ನಮ್ದು ಹೆಂಗೆ ಮಂಕಂಡೈತೆ ಅಂತ ಗೊತ್ತಿಲ್ಲ ನಮ್ದು. ನೋಡ್ಕೊಂಬರ ಮಂದಿ ಮೇಲ್ಗಡೆ ಹೋಗಿ ನೋಡಿ, ಪೂರ್ತಿ ಚಾಪೆ ಹಚ್ದಂಗೆ ಮಾಡ್ಕೊಂಡಿತ್ತು. ನೀರು ಬಂದಿತ್ತಲ್ಲ ಮೇಲ್ಗಡೆಯಿಂದ, ಹಂಗಾಯ್ತು. ಓ, ನಮ್ಮದು ಮಂಕೊಂಡಿದೆ ಗೈಸ್, ತೋರಿಸ್ತೀನಿ ಬನ್ನಿ. ನಮ್ಮವೆಲ್ಲ ಉದ್ದ ಇದಾವಲ್ಲ ಮಂಕಂಡ. ಇಲ್ಲಿ ನಮ್ಮದು ಮಂಕಂಡೈತೆ ನೋಡಿ, ಒಳಗಡೆ ಎಲ್ಲ ಮಾಡ್ಕೊಂಡ ಸುಮಾರು. ಅಲ್ಲಂತೂ ಚಾಪಿನ ಹಾಸ್ಬಿಟ್ಟೈತಿ. ಏಕೆ ತಡೆಗೆ ತೋರಿಸ್ತೀನಿ. ಹಾಂ, ಇಲ್ಲಿ ಏಕಲ್ಲ ಮಂಕಂಡೈತೆ ನೋಡ್ರಿ. ಹಿಂಗೆ ರಾಗಿ ಕತೆ, ಏನೂ ಮಾಡೋಂಗಿಲ್ಲ, ಎಷ್ಟು ಬರುತ್ತೋ ಸಿಗುತ್ತೆ ಅಷ್ಟೇ. ಸೊ ಈಗ ಒಂದು ಸ್ಮಾಲ್ ಶೂಟ್ ಇತ್ತು, ರೀಲ್ ಶೂಟ್ ಫಸ್ಟು. ಅದಕ್ಕೆ ಒಂದು ಸ್ವಲ್ಪ ರಾಗಿ ಹುಲ್ಲು ಬೇಕಾಗಿತ್ತು, ಹಸಿ ಹುಲ್ಲು. ಅದಕ್ಕೆ ಅಲ್ಲಿ ಕೊಯ್ಯೋಣ ಬಂದು ಸ್ವಲ್ಪ ಬೇಕಾಯಿತು, ಅದಕ್ಕೆ ಮೇಲ್ಗಡೆ ಬಂದಿದ್ದೆ. ಫಸ್ಟ್ ರೀಲ್ ಶೂಟ್ ಆಗುತ್ತೆ ಗೈಸ್, ನಾಳೆ ಅಪ್ಲೋಡ್ ಆಗುತ್ತೆ. ಈ ವಿಡಿಯೋನ ನಾಳೆ ಬರುತ್ತೆ ನಿಮಗೆ, ಓಕೆನಾ? ಸ್ವಲ್ಪ ರಾಗಿ ಹುಲ್ಲು ಬೇಕಲ್ಲ, ಇಲ್ಲೆಲ್ಲರೂ ಕೊಯ್ಕೊತೀನಿ. ಸ್ವಲ್ಪ ಕೊಯ್ಕೊಂಡು ರೀಲ್ ಶೂಟ್ ಮಾಡೋದು. ನಿತಿನ್ ಬರ್ತಾನೆ ಕಾಯಂಗ್, ನಿತಿನ್ ಬರ್ತಾನೆ. ನಿತಿನ್ ಈಗ ರೀಲ್ ಶೂಟ್ ಮಾಡೋಣ. ಸ್ವಲ್ಪ ಇಲ್ಲೇ ಕೊಯ್ಕೊಂಡ್ಮೇಲೆ ಸಿಗ್ತೀನಿ ನಿಮಗೆ ಗಾಯ್ಸ್. ಬಿಹೈಂಡ್ ದ ಸೀನ್ಸ್ ಆಫ್ ಫಸ್ಟ್ ರೀಲ್ ವಿತ್ ಹಸು. ಮೈಕಲ್ ಆಯಿತು, ಇದೆ ಮೈಕು, ಓಕೆನಾ? ಇದು ಮೈಕಲ್ ಆಯಿತು. ಹಸು ಶಾರ್ಟ್ ತಗೊಂಡಾಯ್ತು. ಈಗ ಹುಲ್ಲಿನ ಶಾರ್ಟ್ ಐತೆ, ರಾಗಿ ಹುಲ್ಲಿನ ಶಾರ್ಟ್ ಐತೆ ಈಗ, ಓಕೆನಾ? ತಿನ್ಬೇಡ ನೀನು, ಆಮೇಲೆ ತಿನ್ನು. ರಾಗಿ ಹುಲ್ಲಿನ ಶಾರ್ಟ್ ಆಯ್ತು ಈಗ, ಓಕೆನಾ? ಈಗ ರಾಗಿ ಹುಲ್ಲಿಂದ ಒಂದು ಶಾರ್ಟ್ ಆಯಿತು ಹಸಿದು. ಈಗ ರಾಗಿ ಹುಲ್ಲಿಂದ ಒಂದು ಶಾರ್ಟ್ ಆಯಿತು.
ನೋಡಿ ಅದು ಹೆಂಗೆ ತೆಗಿತೀನಿ ವಿತ್ ಮೈಕ್ ಒಂದು ಸ್ವಲ್ಪ ಅದಕ್ಕೆ ಫಸ್ಟಿಗೆ ಮೈಕ್ ಯೂಸ್ ಮಾಡಬೇಕಾಯ್ತು. ಮೈಕ್ ಯೂಸ್ ಮಾಡಾಯ್ತು, ಮೈಕ್ ಶಾರ್ಟ್ ಮುಗೀತು. ಸೊ ಈಗ ರಾಗಿ ಹುಲ್ಲಿನ ಶಾರ್ಟ್ ಐತೆ ಒಂದು, ಅದು ಮೈ ಮೇಗೆ ಹಾಕೊಳುತ್ತೆ. ಆ ಹುಲ್ಲು ತೆಗೆದ್ಬಿಟ್ಟು ಹಂಗೆ ಮೈ ಮೇಗೆ ಹಾಕೊಂಡುತ್ತೆ. ಅದನ್ನು ಶಾರ್ಟ್ ಐತೆ, ಅದನ್ನು ಶಾರ್ಟ್ ಇದು ಮಾಡಬೇಕು. ಈಗ ನೀವು ಹಂಗೆ ನಿಲ್ಸೋದಿದೆಯಲ್ಲ ಕೆಳಗಡೆ ತಪ್ಪಿಸ್ದಂಗೆ, ಅದು ವೆರಿ ಕಷ್ಟ. ಅದು ಕೆಳಗಡೆ ತಲೆ ಇಡುತ್ತೆ. ನಮಗೆ ಬೇಕಾಗಿರೋ ಮೇಲ್ಗಡೆ ಒಂಚೂರು ನಿಂತ್ಕೋಬೇಕು, ಅದು ಕತ್ತು ಹಂಗೆ ಇದು ಮಾಡ್ತಾ, ಅದು ನಿಂತ್ಕೊಂತ ಇಲ್ಲ. ಅದೇ ಕಷ್ಟ ಐತೆ. ಹೆಂಗೆಂಗೋ ತೆಗ್ದೀನಪ್ಪ ಫಸ್ಟ್ ಶಾರ್ಟ್. ಸೊ ಈಗ ಸೆಕೆಂಡ್ ಶಾರ್ಟ್. ಸೊ ಈ ಶಾರ್ಟ್ ತೆಗೆದ್ಬಿಟ್ಟು ನಿಮಗೆ ಸಿಗ್ತೀನಿ, ಓಕೆನಾ ಗೈಸ್? ಮಾತ್ರ ಈ ಶಾರ್ಟ್ ಮಾತ್ರ ಒಂದು ಚೆನ್ನಾಗಿ ಬರುತ್ತೆ ನಿಮಗೆ, ಓಕೆನಾ? ಈ ಶಾರ್ಟ್ ತೆಗೆದ್ಬಿಟ್ಟು ನಿಮಗೆ ಸಿಗ್ತೀನಿ ನಾನು, ಓಕೆನಾ? ಬರ್ತಾಯಿದೆ ಅದು ತಿನ್ನೋಕ್ಕೆ, ಓಕೆನಾ ಗಾಯ್ಸ್? ಅದು ಮೈ ಮೇಲೆ ಒಂದು ರಾಗಿ ತೆನೆ ಇದೆಯಲ್ಲ, ಕಡ್ಡಿ ಅಲ್ಲಿ ಮೈ ಮೇಲೆ ಆರಿಸ್ಕೋಬೇಕು. ಅದು ಯಾವಾಗಲೂ ಹುಲ್ಲಲ್ಲಿ ಆರಿಸ್ಕೊಳ್ತಾ ಇರುತ್ತೆ. ಈ ಸಲ ಯಾಕೆ ಆರಿಸ್ಕೊಳ್ತಾನೆ ಇಲ್ಲ, ಯಾಕೆ? ಅದು ಒಂದು ಶಾರ್ಟ್ ಸಿಕ್ಬಿಟ್ರೆ ಸಾಕು ನನಗೆ. ಆ ಶಾರ್ಟ್ ಸಿಗ್ತಾ ಇಲ್ಲ, ಅದು ಹಾಕ್ಕೊಳಂಗಿಲ್ಲ ಮೇಲೆ. ನಾನು ಏನು ಮಾಡೋಣ? ಅದಕ್ಕೋಸ್ಕರ ರಾಗಿ ಹುಲ್ಲು ಕೊಯ್ಕೆ ಬಂದಿದ್ದು ನಾನು. ಏನು ಮಾಡೋದು, ಎಂತ ಮಾಡೋದು? ಅದು ಮೈ ಮೇಲೆ ಹಾಕ್ಕೊಳಂಗಿಲ್ಲ ನೋಡಿ, ಬರೀ ತಿನ್ಕೊಂಡು ಕೂತೈತಿ. ಮೈ ಮೇಲೆ ಹಾಕ್ಕೋಬೇಕದು. ವಾಟ್ ಟು ಡೂ ಗೈಸ್? ಅದು ಒಂದು ಶಾರ್ಟ್ ಕೊಟ್ಬಿಟ್ರೆ ಸಾಕಿದೆ. ಮೈ ಮೇಲೆ ಹಾಕೋ ರಾಗಿ ಮೈ ಮೇಲೆ ಹಾಕೋಗುರು ಸೈಕ್ ಮಾಡ್ತೇವೆ ಒಳ್ಳೆ. ಅದು ಮೈ ಮೇಲೆ ಹಾಕಬೇಕು, ನಾನು ಬಿಡೋಂಗಿಲ್ಲ. ಅದು ಯಾವಾಗ ನೋಡ್ರಿ ಎಂಥ ಹುಲ್ಲೆ ಕೊಟ್ರು ಗೈಸ್, ಮೈ ಮೇಲೆ ಹಾಕ್ಕೊಂಡ್ರೆ ತಿನ್ನಾಗ. ಇವತ್ತು ಯಾಕೆ ಹಾಕತ್ತಿಲ್ಲ, ಅದು ಏನು ಮಾಡೋದು ಹೇಳಿ? ಅಯ್ಯೋ ಅದು ಒಂದು ಸ್ವಲ್ಪ ಕೆರೆಯನ್ನ ಬಂದ ಅವಾಗ ಹಾಕೊಂಡು. ಇವಾಗ ಹಾಕೋಣಲ್ಲ, ನಂಗೆ ಗೊತ್ತು. ಹಾಕ ಗುರು, ಮ್ಯಾಲ ಹಾಕು ಪ್ಲೀಸ್. ಮನುಷ್ಯರ ಕೈಲಿ ಒಪ್ಸ್ಬೋದು, ಪ್ರಾಣಿ ಕೈಲಿ ಒಪ್ಸೋಕ್ಕಾಗಲ್ಲ. ಮಾಡೋಣ ಹೇಳಿ? ಅದೊಂದು ಶಾರ್ಟ್ ಕೊಡ್ತಾ ಇಲ್ಲ. ಇದು ಆ ಶಾರ್ಟ್ ಸಿಗಲಿಲ್ಲ ಗೈಸ್, ಅದಕ್ಕೆ ಇನ್ನೊಂದು ಶಾರ್ಟ್ ಹಾಕ್ತೀನಿ ಬೇರೆ. ಆ ಶಾರ್ಟ್ ಸಿಗಲಿಲ್ಲ, ಯಾವಾಗ ಮಾಡೋದು ಗೈಸ್? ಅದಕ್ಕೆ ನಾನು ಈ ಶಾರ್ಟು ಇದು ಮಾಡೋಕ್ಕೆ ಒಪ್ಕೊಳ್ಳಿ. ಇದು ಮಾಡಬೇಕಾಗಿತ್ತು. ಅದಕ್ಕೆ ಅದು ಹೆಂಗೋ ಯಾವ ಹುಲ್ಲು ಹಾಕಿರೂ ಮೈ ಮೇಲೆ ಕೊಡೋಕೆ ಅದಕ್ಕೆ ನಾನು ಇದು ಮಾಡಬೇಕು ಅಂತ ಅನಿಸ್ತು, ಮಾಡಿದೆ. ಬಟ್ ಅದು ಮೈ ಮೇಲೆ ಹಾಕ್ಕೊಳ್ಳಿಲ್ಲ. ನಾನೇ ಒಂದು ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ, ಅದೇ ಮಾಡೋಕ್ಕಾಗಲ್ಲ. ಸೊ ಈಗ ಮನೆಗೆ ಹೋಗ್ತೀನಿ ಈಗ. ಟೈಮ್ ಆಯಿತು, ಟೈಮ್ ಆಗಿಲ್ಲ, ಬಟ್ ನಾನೇ ಟೈಮ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ, ಏನು ಮೇಯ್ತವೆ ಅಂತ. ಯಾವುದಾಗಿ ಇನ್ನೇನು ಮೇಯಲ್ಲ. ಸೊ ಈಗ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ, ಓಕೆನಾ?